ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರು ಪ್ರತಿಯೊಬ್ಬರು ಕೂಡ ನಿಮಗೋಸ್ಕರ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಈ ಒಂದು ವಿಡಿಯೋ ಯಾಕಪ್ಪ ಅಂದ್ರೆ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರಿಗೆ ಗೊತ್ತಿಲ್ಲದೆ ತಪ್ಪಾದ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಕ್ಯಾಟಗರಿ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಏನು ಮಾಡಿದ್ದಾರೆ, ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕಂತ ಆ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಆ ಕ್ಯಾಟಗರಿ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಯಾವ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಅದರದ್ದೇ ಅಂತ ಕ್ರೈಟೇರಿಯಾ ಇದೆ. ಏನಪ್ಪ ಕ್ರೈಟೇರಿಯಾ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್, ಅದ್ರ ಜೊತೆ 3 ತಿಂಗಳ ಒಳಗಡೆ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ. ನೀವು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಆದರೆ ಬಟ್ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತೇಳಿ ಈ ಒಂದು ಕ್ಯಾಟಗರಿ ಮೇಲ್ಗಡೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಇದೆಲ್ಲ ಕಂಪ್ಲೀಟ್ ಆಗುತ್ತೆ. ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಅಲ್ಲ, 4,000 ವಾಚರ್ಸ್ ಅಲ್ಲ, ಮಿಲಿಯನ್ ವಾಚ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆದರೆ ಬಟ್ ಆ ಒಂದು ಕ್ಯಾಟಗರಿ ಮೇಲ್ಗಡೆ ನೀವು ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಬರಲಿ, ಎಷ್ಟೇ ಮಿಲಿಯನ್ ವ್ಯೂಸ್ ಬರಲಿ, ಎಷ್ಟೇ ವಾಚ್ ಟೈಮ್ ಬಂದರೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅನ್ನೋದು ಆನ್ ಆಗಲ್ಲ. ಆ್ಯಕ್ಚುಲಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು, ಬ್ರದರ್ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗ್ತಾಯಿಲ್ಲ, ಯಾಕೆ ಏನು? ಎಲ್ಲರಿಗೆ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣ ಹೇಳ್ತೀನಿ. ಆ ಕ್ಯಾಟಗರಿ ಯಾವ ಒಂದು ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡೋಂಗಿಲ್ಲ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಮೋಸ್ಟ್ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವೇ ಜಾಸ್ತಿ ಮಿಸ್ಟೇಕ್ ಮಾಡೋದು ಈ ಒಂದು ಕ್ಯಾಟಗರಿ. ಅದು ಯಾವ ಒಂದು ಕ್ಯಾಟಗರಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸುಮ್ಮನೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಆಗಬೇಕಲ್ಲ ಬಟನ್ ಟನ್ನಂತ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಇದೇ ರೀತಿ ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ. ಈ ಕನ್ನಡಿಗರ ನಿಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಗೈಸ್, ಈ ಒಂದು ಕ್ಯಾಟಗರಿ ಇಲ್ಲ, ಈ ಕ್ಯಾಟಗರಿ ಮೇಲ್ಗಡೆ ಮಿಲಿಯನ್ ಲಕ್ಷ ಕೋಟಿ ವ್ಯೂಸ್ ಬರುತ್ತೆ. ಇವತ್ತು ಅಪ್ಲೋಡ್ ಮಾಡಿದ್ರೆ ನಾಳೆ 1 ಕೋಟಿ ವ್ಯೂಸ್. ಯಾವುದಪ್ಪ ಅಂದ್ರೆ ಇತ್ತೀಚೆಗೆ ನೀವು ಎಲ್ಲ ಕಡೆ ನೋಡ್ಬೋದು ಟ್ರೆಂಡ್ ಆಗಿದೆ. ಏನಪ್ಪ ಟ್ರೆಂಡ್ ಅಂದರೆ AI ಸಪೋರ್ಟ್ ಮಾಡ್ಕೊಂಡು ಒಂದು ಅಂದರೆ AI ಸಪೋರ್ಟ್ ಮಾಡ್ಕೊಂಡು ವೀಡಿಯೋ ಮಾಡೋದು. AI ಸಪೋರ್ಟ್ ಮೂಲಕ ವಿಡಿಯೋ ಅಂದ್ರೆ ಈ ಎಲ್ಲಿಯಾದ್ರೂ ಒಂದು ವೀಡಿಯೋ ಪ್ಲೇಸ್ ಇರುತ್ತೆ, ಆ ವಿಡಿಯೋ ತೆಗೆದು AI ಸಪೋರ್ಟ್ ಮೂಲಕ ವಾಯ್ಸ್ ಓವರ್ ಕೊಡೋದು. ಅಂದರೆ AI ಸಪೋರ್ಟ್ ಮೂಲಕ ವಾಯ್ಸ್ ಓವರ್ ಮಾಡೋದು ಮತ್ತು ಅದ್ರ ಜೊತೆಗೆ AI ಸಪೋರ್ಟ್ ಮೂಲಕ ವಿಡಿಯೋ ಇದು ಮಾಡೋದು. ಇದೆಲ್ಲ AI ಸಪೋರ್ಟ್ ಮೂಲಕ ಡೈರೆಕ್ಟಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಆ ವಿಡಿಯೋ AI ಸಪೋರ್ಟ್ ಮೂಲಕ ಒಂದು ವಿಡಿಯೋ ಜನ್ರೇಟ್ ಮಾಡ್ಕೋದು. ಆ ಜನ್ರೇಟ್ ಮಾಡಿದಂಥ ವಿಡಿಯೋ ತೊಗೊಂಡು ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಗೆ ಯೂಟ್ಯೂಬ್ ಮಾನಿಟೈಸೇಷನ್ ಏನು ಕ್ರೈಟೇರಿಯಾ ಏನಿಲ್ಲ, ಜಸ್ಟ್ ಆ ಕ್ಯಾಟಗರಿ ಅಂದರೆ ಕ್ರೈಟೇರಿಯಾ ಎಲ್ಲ ಕಂಪ್ಲೀಟ್ ಆಗುತ್ತೆ, ಅದೇನಿಲ್ಲ ಅಂತನಿಲ್ಲ. ಆದರೆ ಬಟ್ ನಿಮ್ಮ ಯೂಟ್ಯೂಬ್ ಚಾನಲ್ಲು ಮಾನಿಟೈಸೇಷನ್ ಆಗಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಈ ಒಂದು ಕ್ಯಾಟಗರಿ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಇದೇ ಒಂದು ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಮಾಡಿದ್ದು ನೀವು ದೊಡ್ಡ ಮಿಸ್ಟೇಕ್ ಇದು. ಯಾಕಪ್ಪ ಅನ್ನಬೇಕಾರೆ ಈಗ ನೀವು ಯಾವುದೋ ಒಂದು ಕ್ಯಾಟಗರಿ ಅಂದರೆ ಆ್ಯಕ್ಚುಲಿ ಈಗ ಏನು ಮಾಡ್ತಾ ಇದ್ದಾರೆ ತುಂಬ ಜನ ಅಂದರೆ ಈ ChatGPT ಹಲವಾರು AI ಸಪೋರ್ಟ್ ತೊಗೊಂಡು ಅದ್ರ ಮೂಲಕ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು. ಅಂದರೆ ಅದ್ರ ಮೂಲಕನೇ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದು, ಅದ್ರ ಮೂಲಕ ಒಂದು ವಾಯ್ಸ್ ಓವರ್ ಕ್ರಿಯೇಟ್ ಮಾಡೋದು, ಅದನ್ನ ಎರಡೂ ಎಡಿಟ್ ಮಾಡೋದು. ಜಸ್ಟ್ ಎಡಿಟ್ ಮಾಡಿ ಅದನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು. ಇದರಿಂದ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಂತ ತಿಳ್ಕೊಂಡಿದ್ದಾರೆ, ಬೇಗ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಬೇಗ ನಾನು ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಆ್ಯಕ್ಚುಲಿ ನೀವು ಕನಸಲ್ಲಿ ಅಂದ್ಕೊಂಡಿದ್ರೆ, ನೀವು ಕನಸಿನಲ್ಲಿ ಇದ್ದರೂ ಕೂಡ ನೀವು ಅಂದರೆ ದುಡ್ಡು ಮಾಡ್ತೀನಿ ಅಂತ ನೀವು ಏನಾದರೂ ಕನಸು ಕಾಣಿದ್ರೆ ಆ ಕನಸು ಯಾವುದೇ ಕಾರಣಕ್ಕೂ ನಿಜ ಆಗಲ್ಲ. ಯಾಕಪ್ಪ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಆ ಒಂದು ಕ್ಯಾಟಗರಿ ಚಾನಲ್ ಯೂಟ್ಯೂಬ್ನಲ್ಲಿ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ನೀವು ಕೇಳ್ಬೋದು ಯಾಕೆ ಆಗಲ್ಲ ಬ್ರದರ್ ಅಂತ. ನನಗೆ ಹೇಳ್ಬೇಕಾದ್ರೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತೀನಿ. ಆಗಿದ್ದರೆ ನೀವು ಕೇಳ್ಬೋದು ತುಂಬ ಜನ, ಏನಪ್ಪ ಅಂದ್ರೆ ಬ್ರದರು ನಾನು AI ಸಪೋರ್ಟ್ ಯೂಸ್ ಮಾಡ್ಕೊಂಡು ಜಸ್ಟ್ ವೀಡಿಯೋಕ್ಕೆ ಅಂದರೆ ಕೆಲವೊಂದಷ್ಟು ಫೋಟೋ ಮಾತ್ರ ತಗೋತೆ ಯೂಸ್ ಮಾಡ್ತೀನಿ, ಆದರೆ ವಾಯ್ಸ್ ಓವರ್ ನನ್ನ ವಾಯ್ಸ್ ಓವರ್ ಮಾಡ್ತೀನಿ, ಆದರೂ ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಮಾನಿಟೈಸೇಷನ್ ಆಗೋದು ಡೌಟು ಆ್ಯಕ್ಚುಲಿ. ಯಾಕಂದರೆ ಹೇಳ್ಬೇಕಾರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಾರೆ ನೀವು AI ಸಪೋರ್ಟ್ ಮೂಲಕ ಅಂದರೆ AI ಅನ್ನೋದು ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಗೊತ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ AI ಮೂಲಕ ಏನೆಲ್ಲ ಬೇಕಾದ್ರೂ ಮಾಡ್ಬೋದು. ಆ AI ಸಪೋರ್ಟ್ ಮೂಲಕ ನೀವು ವೀಡಿಯೋ ಕ್ರಿಯೇಟ್ ಮಾಡ್ತಾರೆ. ಇಲ್ಲಂತ ನಾವು ವೀಡಿಯೋ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಮಿಲಿಯನ್ ಲಕ್ಷ ವ್ಯೂಸ್ ಬರುತ್ತೆ, ತುಂಬ ಜನ ನೋಡ್ತಾರೆ, ಅದೇ ಒಂದು ಟ್ರೆಂಡು. ಆದರೆ ಬಟ್ ಅದರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಇಲ್ಲ, ಅದರಿಂದ ನಿಮ್ಗೆ ಏನು ಯೂಸ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಏನು ಯೂಸ್ ಆಗಲ್ಲ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು, ನೆಟ್ ವೇಸ್ಟು. ಒಮ್ಮೆ ಓದಂಥ ಟೈಮ್ ವೇಸ್ಟು, ವಾಪಸ್ ಟೈಮ್ ಬರೋಕ್ಕಾಗಲ್ಲ, ಅಂದರೆ ವಾಪಸ್ ಆ ಟೈಮ್ ನಿಮ್ಗೆ ಸಿಗೋಲ್ಲ. ಅದಕ್ಕೋಸ್ಕರ ಆ ಕ್ಯಾಟಗರಿ ಮೇಲೆ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ಜನ ನನಗೆ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮಗೂ ಕೂಡ ಹೇಳ್ತೀನಿ, ಏನಾದ್ರು ಮಾಡ್ತಾರೆ ದಯವಿಟ್ಟು ನಿಲ್ಲಿಸ್ಬಿಡಿ. ಯಾಕಂದ್ರೆ ಅದು ವೇಸ್ಟು ಆಗಲ್ಲ, ಅದರಿಂದ ನಿಮಗೆ ವ್ಯಾಲ್ಯೂ ಇರೋಲ್ಲ. ನೀವು ಯೂಟ್ಯೂಬ್ನಲ್ಲಿ ದುಡ್ಡೇ ಮಾಡ್ಬೇಕಪ್ಪ ಅಂದ್ರೆ ಈ AI ಸಪೋರ್ಟ್ ಮೂಲಕ ಹೋಗೋಕ್ಕೋಗ್ಬಿಡಿ. ಈಗ ನಮ್ಮಂಗೆ ವೀಡಿಯೋ ಮಾಡಿ, ಹಂಗಿದ್ರೆ ಅನ್ಬೋದು ಬ್ರದರ್ ಎಲ್ಲರಿಗೂ ಇದೊಂದು ಪ್ರಾಬ್ಲಮ್, ಬ್ರದರ್ ನಾವು ನಮ್ಮ ಪೇಜ್ ತೋರಿಸಿ ವೀಡಿಯೋ ಮಾಡಿದರೆ ವಾಯ್ಸ್ ಅಂದರೆ ನಮ್ಮದೇ ವಾಯ್ಸ್ ನಮ್ಮದೇ ಪೇಜ್ ತೋರಿಸಿ ನಾವು ವೀಡಿಯೋ ಮಾಡಿದ್ರೆ ನಮ್ಮ ವೀಡಿಯೋ ಯಾರು ನೋಡಲ್ಲ ಅಂತ ಹೇಳಿ ನೀವು ತಿಳ್ಕೊಂಡಿರ. ಯಾಕಂದರೆ ಆ್ಯಕ್ಚುಲಿ ಈಗ ನೀವು ಸೆಲೆಬ್ರಿಟಿ ಆದವ್ರು ನೋಡಿರ್ತಾರೆ, ಅವ್ರು ಸೆಲೆಬ್ರಿಟಿ ಎಲ್ಲ ಸ್ಟಾರ್ಟಿಂಗ್ ಬಂದ ತಕ್ಷಣ ಅವ್ರ ಪೇಜ್ ಯಾರು ನೋಡಿಲ್ಲ. ಅವರು ಕೂಡ ನಮ್ಮಂಗೆ ಕಷ್ಟ. ಈಗ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಅವರೆಲ್ಲ ಡೈರೆಕ್ಟೇ ಬಂದು ಯೂಟ್ಯೂಬರ್ ಮಿಲಿಯನ್ ಲಕ್ಷ ಫಾಲೋವರ್ಸ್ ತೊಗೊಂಡಿಲ್ಲ, ಅವರು ಸಬ್ಸ್ಕ್ರೈಬರ್ಸು. ಅವರು ಕೂಡ ನಮ್ಮಂಗೆ ವೀಡಿಯೋ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮಂಗೆ ವೀಡಿಯೋ ಮಾಡಿ ಪದೇ ಪ್ರತಿಯೊಂದು ವೀಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಹೇಳ್ತೀನಿ, ಪೇಜ್ ತೋರಿಸಿ ವೀಡಿಯೋ ಮಾಡಿ.
ಪೇಜ್ ತೋರಿಸಿದ್ರೆ ಏನಾಗುತ್ತೆ ನಿಮಗೆ ದುಡ್ಡ್ರ ಬಗ್ಗೆ ಅಂದರೆ ನೀವು ದುಡ್ಡು ಬಗ್ಗೆ ಚಿಂತನೆ ಮಾಡ್ಕೊಬೇಡಿ, ಅಮೌಂಟ್ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. ದುಡ್ಡು ಹೆಂಗೋ ಬರುತ್ತೆ ನಿಮಗೆ ಗೊತ್ತಿಲ್ಲ, ಬೇಡ ಅನ್ನೋದು ದುಡ್ಡು ಬರುತ್ತೆ. ನೀವು ಮೊದಲು ಏನು ಮಾಡಿ, ನಿಮ್ಮ ಪೇಸ್ ವ್ಯಾಲ್ಯೂ ಮಾಡ್ಕೊಳ್ಳಿ, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ, ಒಂದು ಅವ ಮೇಂಟೈನ್ ಮಾಡಿ. ಅದಕ್ಕೋಸ್ಕರ ನೀವು ಮಾಡ್ಕೊ ಪೇಜ್ ತೋರಿಸ್ಬೇಕು. ಪದೇ ಹೇಳೋದಂದ್ರೆ ಪೇಜ್ ತೋರಿಸಿ. ಪೇಜ್ ತೋರಿಸಿದ ನಂತರ ನಿಮಗೆ ಹಲವಾರು ದುಡ್ಡು ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಮಾತ್ರ ದುಡ್ಡಲ್ಲ, ಬೇರೆ ಇದರಿಂದ ನಿಮಗೆ ದುಡ್ಡು ಬರುತ್ತೆ. ಯಾರೂ ಹೇಳಲ್ಲ. ಈ ಕೆಲವೊಂದಷ್ಟು ಅಪ್ಲಿಕೇಶನ್ ಪ್ರಮೋಟ್ ಮಾಡಿದ್ರೆ ದುಡ್ಡು ಸಿಗುತ್ತೆ, ಕೆಲವೊಂದಷ್ಟು ಅಪ್ಲಿಕೇಶನ್ ಪ್ರಮೋಟ್ ಮಾಡೋದು ದುಡ್ಡು ಸಿಗುತ್ತೆ. ಯೂಟ್ಯೂಬ್ ಇವೆಂಟ್ ಹೋಗ್ಬೋದು, ಅಲ್ಲಿ ಸುತ್ತಾಡ್ಬೋದು. ನಿಮ್ಮ ಜೊತೆ ಎಲ್ಲರಿಗಿಂತ ಹೆಚ್ಚು ಸಿಗೋದಂದ್ರೆ ಏನಪ್ಪ ಅಂದರೆ ಜನರ ಪ್ರೀತಿ ಸಿಗುತ್ತೆ. ನೀವು AI ಸಪೋರ್ಟ್ ಮೂಲಕ ವಿಡಿಯೋ ಅನ್ನು ಕ್ರಿಯೇಟ್ ಮಾಡಿ ವಾಯ್ಸ್ ಜನರೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಯಾರಂತ ಗೊತ್ತಾಗುತ್ತೆ, ಯಾರು ನಿಮಗೆ ಗುರುತಿಸಲ್ಲ, ಮಾತಾಡಲ್ಲ. ಅದೇ ನಿಮ್ಮ ಪೇಜ್ ತೋರಿಸಿ ವಿಡಿಯೋ ಮಾಡಿದ್ರೆ ಇಡೀ ಕರ್ನಾಟಕ ಅಂದರೆ ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಪ್ರೀತಿ ಸಿಗುತ್ತೆ. ಎಲ್ಲಿ ಹೋದ್ರೂ ಕೂಡ ನಿಮ್ಮನ್ನು ಐಡೆಂಟಿಫೈ ಅಂದರೆ ನಿಮ್ಮನ್ನು ಗುರುತ ಹಿಡಿದು ಮಾತಾಡಿಸ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ಈ ಕ್ಯಾಟಗರಿ ಮೇಲೆ ಯಾವುದೇ ಕಾರಣಕ್ಕೂ ಚಾನಲ್ ಮಾನಿಟೇಷನ್ ಆಗಲ್ಲ. ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ಈಗಲೇ ಡಿಲೀಟ್ ಮಾಡ್ಕೊಳ್ಳಿ. ಎಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ, ಇನ್ನೊಬ್ಬರು ವಿಡಿಯೋ ತೊಗೊಂಡು ಯೂಟ್ಯೂಬ್ ಜನ ತುಂಬ ಅಂದರೆ ಇನ್ನೊಬ್ಬರು ವಿಡಿಯೋ ತೊಗೊಂಡು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಅದು ಕೂಡ ಮಾನಿಟೇಷನ್ ಆಗಲ್ಲ. ದಯವಿಟ್ಟು ಆ ರೀತಿ ಮಾಡೋಕ್ಕೋಬೇಡಿ. ಪದೇ ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಎಲ್ಲರಿಗೆ ದಯವಿಟ್ಟು ಏನಾದರೂ AI ಸಪೋರ್ಟ್ ಮೂಲಕ ಇರೋದು ಇನ್ನೊಬ್ಬರು ವಿಡಿಯೋ ತೊಗೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಕೈ ಮುಗಿದ್ರೆ ಮಾನಿಟೇಷನ್ ಆಗಲ್ಲ. ನೀವೆಲ್ಲ ಕಷ್ಟಪಟ್ಟರೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೆ ವ್ಯೂಸ್ ಬರ್ತಂತೆ ಯಾರು ಬೇಜಾರಾಗಬೇಡಿ. ನೀವು ನಿಮ್ಮ ವಿಡಿಯೋನೇ ಅಪ್ಲೋಡ್ ಮಾಡಿ, ನಿಮ್ಮ ಪೇಜ್ ತೋರಿಸಿ ನಿಮ್ಮದೇ ಆದಂಥ ವಿಡಿಯೋ ಮಾಡಿ. ಆ AI ಸಪೋರ್ಟ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮಿಲಿಯನ್ ಲಕ್ಷ ವ್ಯೂಸ್ ಬರುತ್ತೆ. ಆದ್ರೆ ಬಟ್ಟು ಇಲ್ಲಿ ನಿಮ್ಮ ಸ್ವತಃ ನಿಮ್ಮ ಪೇಜ್ ತೋರಿಸಿ ವಿಡಿಯೋ ಮಾಡಿದರೆ ಜಸ್ಟ್ 100 ಜನ ನೋಡಲಿ, ಅದರ ವ್ಯಾಲ್ಯೂವೇ ಬೇರೆ. ಆ 1 ಕೋಟಿ ನೋಡಿದ್ರೆ ಅದರದ್ದೇನು ವ್ಯಾಲ್ಯೂ ಇಲ್ಲ. ಇಲ್ಲಿ 100 ಜನ ನೋಡಿದ ವ್ಯಾಲ್ಯೂವೇ ಬೇರೆ, ಅದರ ರೆಸ್ಪಾನ್ಸೇ ಬೇರೆ, ಅದರ ಪ್ರೀತಿನೇ ಬೇರೆ. ಅದಕ್ಕೋಸ್ಕರ ಈ ಕ್ಯಾಟಗರಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾಯಿದ್ದೀರಾ, ನಿಮಗೋಸ್ಕರ ಈ ವಿಡಿಯೋನ. ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಒಂದು ಮಿಸ್ಟೇಕ್ ಮಾಡೋಕ್ಕೊಡಿ. ಏನಾದರೂ ಮಾಡ್ತಾಯಿದ್ದೀರಾ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ. ಏನೋಳೋದು ತುಂಬ ಸಿಂಪಲ್. ಈ ಒಂದು ಕ್ಯಾಟಗರಿ ಆ್ಯಕ್ಚುಲಿ ನಾನು ಎಲ್ಲರಿಗೆ ಹೇಳ್ತಾಯಿದ್ದೀನಿ, ಈ ವಿಡಿಯೋ ಎಷ್ಟು ಓಡುತ್ತೆ ಏನೋ ಅದು ನನಗೆ ಮ್ಯಾಟ್ರ್ ಅಲ್ಲ. ಅದ್ರ ಬಟ್ ಎಲ್ಲರಿಗೂ ಹೇಳ್ತೀನಿ, ಈ ವಿಡಿಯೋ ಪ್ರತಿಯೊಬ್ಬರು ಕೂಡ ರೀಚ್ ಮಾಡಿ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಲಿಲ್ಲ, ತುಂಬ ಜನ ಮಾಡ್ತಾಯಿದ್ದೀರಾ. ಈ ಟ್ರೆಂಡ್ ಅಂದ ತಕ್ಷಣ AI ಸಪೋರ್ಟ್ ಯೂಸ್ ಮಾಡ್ಕೊಂಡು ಪೇಸ್ ಯೂಸ್ ಮಾಡ್ಕೊಂಡು ವಾಯ್ಸ್ ಓವರ್ ಮಾಡಿ ತುಂಬ ಜನ ಮಾಡ್ತಾಯಿದ್ದಾರೆ. ದಯವಿಟ್ಟು ಯಾರು ಕೂಡ ಮಾಡ್ಕೊಡಿ. ಏನಾದರೂ ಒಂದು ವೇಳೆ ಮಾಡ್ತಾಯಿದ್ದಾರೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡಿ, ವಾಪಸ್ ವಿಡಿಯೋ ಮಾಡಿ. ಮತ್ತು ನೀವು ಬ್ರದರ್ ಪೇಸ್ ನಾನು ನಾನು ಪೇಸ್ ತೋರಿಸಲ್ಲ, ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ, ಚಾನಲ್ ಮಾನಿಟೇಷನ್ ಆನ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಆ್ಯಂಡ್ ಮಾನಿಟೇಷನ್ ಆನ್ ಆಗೋದು ಡೌಟು. ಅದಕ್ಕೋಸ್ಕರ ಹೇಳ್ತೀನಿ, ಅದು ವ್ಯಾಲ್ಯೂ ಇರಲ್ಲ ಅಂತ ಆಯ್ತಾ. ಈ ನೋಡೋದು ತುಂಬ ಸಿಂಪಲ್ ಅಂತ. ಇವತ್ತು ಮುಸ್ಲಿಂ ಕಂಟೆಂಟ್ ಫ್ಯಾಮಿಲಿ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಜೈ ಮಾತ್ರ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಬಾಯ್.